ಹೊರಪುಂದಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಹೊರಪುಂದಂತೆ ಸರ್ಕಾರ ಕಾನೂನಂತೆ ಕಾನೂನು ಹೊರಪುಂದಂತೆ ಕಾನೂನು ಕಾನೂನಂತೆ ಕಾನೂನು ಹೊರಪುಂದಂತೆ ಕಾನೂನು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಲಾ ಭಾರತ್ ಮಾತಾ ಕಿ ಜೈ ಬಲಾ ಭಾರತ್ ಮಾತಾ ಕಿ ಜೈ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಭೇಟಿ ಬಣದ ನಾಯಕನಟ್ಟಿ ಹೋಬಳಿ ಘಟಕದ ವತಿಯಿಂದ ಇವತ್ತು ರೈತನ ಸ್ಥಿತಿ ಹೇಗಿದೆ ಅಂದರೆ ಬೀಜ ಗೊಬ್ಬರ ಹಾಗೂ ಈ ಔಷಧಿ ಸಾಮಗ್ರಿಗಳು ಬೆಲೆ ಏರಿಕೆ ಕಂಡು ಗಗನಕ್ಕೆ ಏರಿ ಬೀಜ ಗೊಬ್ಬರಗಳ ಬೆಲೆ ಏರಿಕೆ ಬಗ್ಗೆ ತತ್ತರಿಸಿ ಹೋಗಿರುವಂತಹ ರೈತನ ಬೆನ್ನ ಮೇಲೆ ಗಾಯದ ಮೇಲೆ ಬರೆಯಳದಂತೆ ಈಗ ಇವತ್ತು ನಾವು ಉಪ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂತ ಒಂದು ಸಂದೇಶವೇನೆಂದರೆ ನಮ್ಮ ಕರ್ನಾಟಕ ರಾಜ್ಯದ 19 ಜಿಲ್ಲೆಗಳಲ್ಲಿ ಒಂದು ದಿ ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿ ಖಾಸಗೀಕರಣ ಮಾಡಲು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ನಮ್ಮ 19 ಜಿಲ್ಲೆ ಕಂದಾಯ ಜಿಲ್ಲೆಗಳನ್ನು ಗುರುತಿಸಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ದಿ ಟಾಟಾ ಪವರ್ ಕಂಪನಿ ವಿರುದ್ಧ ಇವತ್ತು ಖಾಸಗೀಕರಣ ಮಾಡೋದ್ರಿಂದ ಏನು ಉಪಯೋಗ ಏನು ದುರುಪಯೋಗಗಳೆಂಬ ಪರಮ ವಿಮರ್ಶೆಯನ್ನ ನಾವೆಲ್ಲರೂ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ಒಂದು ಮನೆಗಳಿಗೆ ಗೃಹ ಭಾಗ್ಯ ಆಗಿರ್ಲಿ, ಗೃಹ ಜ್ಯೋತಿ, ಗೃಹ ಕುಟೀರ ಹಾಗೂ ಇನ್ನಿತರೆ ಸವಲತ್ತುಗಳು ಹಾಗೂ ರೈತನ ನೀರಾವರಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ತಾರೆ. ಆಗ ಒಂದು ನಮ್ಮ ಇವಾಗ ಪ್ರಸ್ತುತವಾಗಿ ಇರ್ತಕ್ಕಂಥ ಯೂನಿಟ್ಗಳ ಬೆಲೆಯನ್ನ ಅವರು 25 ರೂಪಾಯಿಗಳವರೆಗೂ ಒಂದು ಯೂನಿಟ್ಗೆ ಏರಿಸುವಂತಹ ಸಂಭವ ಇರ್ತದೆ. ಇದು ನಮ್ಮ ದೇಶದ ಒರಿಸ್ಸಾ ರಾಜ್ಯದಲ್ಲಿ ಖಾಸಗೀಕರಣ ಮಾಡಿ ಅಲ್ಲಿ ಬಹಳ ಅನಾನುಕೂಲಗಳಾಗಿ ಒರಿಸ್ಸಾ ರಾಜ್ಯ ತತ್ತರಿಸಿ ಹೋಗಿದ್ದಾರೆ. ಅದು ನಮ್ಮ ಕರ್ನಾಟಕಕ್ಕೂ ನಮ್ಮ ಬಡ ರೈತ ಕುಟುಂಬಗಳಿಗೂ ರೈತನ ಮಕ್ಕಳಿಗೂ ನಾಗರಿಕರಿಗೂ ಯಾವುದೇ ತೊಂದರೆ ಆಗಬಾರ್ದೆಂಬ ಒಂದು ಉದ್ದೇಶದಿಂದ ಇವತ್ತು ರೈತನ ಗಾಯದ ಮೇಲೆ ಬರೆಯದಂತಾಗುವಂತಹ ಈ ಸಂದರ್ಭದಲ್ಲಿ ಖಾಸಗೀಕರಣವನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು, ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕಂತ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೂ ನಮ್ಮ ಸಂಘಟನೆ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಅದರಂತೆ ಇವತ್ತು ನಮ್ಮ ನಾಯಕನಟ್ಟಿ ಹೋಬಳಿಯಲ್ಲಿ ಸುಮಾರು 43 ಹಳ್ಳಿಗಳಲ್ಲಿ ರೈತರು ಪ್ರತಿಯೊಬ್ಬ ರೈತನಿಗೂ ಇದು ಅನ್ವಯಿಸುವಂತಹ ಒಂದು ದುಷ್ಪರಿಣಾಮ ಬೀರುವಂತಹ ಒಂದು ಕೆಲಸವಾಗುತ್ತೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೇ ನಮ್ಮ ಸಂಘಟನೆಗಾಗಿರ್ಲಿ, ನಮ್ಮ ಕುಟುಂಬಗಳಿಗಾಗಿರ್ಲಿ, ನಮ್ಮ ಯಾವುದೇ ತರಹದ ಒಂದು ಸ್ವಇಚ್ಛೆಯಿಂದ ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಇದು ಪ್ರತಿಯೊಬ್ಬರಿಗೂ ರೈತ ಕುಟುಂಬಗಳಿಗೂ ಅನ್ವಯಿಸುವಂತಹ ಇದು ಪ್ರತಿಭಟನೆ. ಈ ಖಾಸಗೀಕರಣ ಮಾಡೋದ್ರಿಂದ ಯೂನಿಟ್ಗಳ ಬೆಲೆ ಹೆಚ್ಚಾಗಬಹುದು ಹಾಗೂ ಅವರಿಗೆ ಮನಸಾ ಇಚ್ಛೆ ಯೂನಿಟ್ಗಳ ದರವನ್ನು ಏರಿಸುವಂತ ಕೆಲಸಗಳನ್ನು ಮಾಡ್ತಾರೆ. ಆದ್ರಿಂದ ಇದು ನಮ್ಮ ಪಂಪ್ ಸೆಟ್ಗಳಿಗೆ ಮೀಟರ್ನ ಅಳವಡಿಸಿದ್ದೇ ಆದ್ರೆ ರೈತ ಬೆಳೆಯುವಂತ ಬೆಳೆಗಳ ವೆಚ್ಚ ದುಬಾರಿ ಆದರೂ ಈ ಕೊಂಡುಕೊಳ್ಳುವ ದುಬಾರಿ ಬಹಳ ಕಡಿಮೆ ಆಗ್ತದೆ. ಆದ್ರಿಂದ ರೈತನ ಬದುಕು ಅಧೋಗತಿಗೆ ತಲುಪಿರುವಂತಹ ಈ ಸಂದರ್ಭದಲ್ಲಿ ತಾವೆಲ್ಲರೂ ಈ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟುವಂತ ಕೆಲಸಗಳನ್ನು ಮಾಡಬೇಕು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರೈತರನ್ನ ಅಳಲುಗಳನ್ನು ತೋಡಿಕೊಟ್ಟಿರುವಂತಹ ಈ ಅಳಲುಗಳನ್ನ ಗಮನಹರಿಸಿ ಕಾಂಗ್ರೆಸ್ ಸರ್ಕಾರದ ಒಂದು ಈ ಖಾಸಗೀಕರಣದ ಅರ್ಜಿಯನ್ನ ಸಂಪೂರ್ಣವಾಗಿ ಅವರು ತಿರಸ್ಕರಿಸಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಇದರ ಉದ್ದೇಶ ಏನಂತಂದ್ರೆ ಖಾಸಗೀಕರಣ ಅಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಒಂದು ದಿ ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ 19 ಜಿಲ್ಲೆಗಳನ್ನ ಅವರು ಪ್ರೈವೇಟ್ ಆಗಿ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ.
ಇದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಈ ಟಾಟಾ ಪವರ್ ಕಂಪನಿಯ ವಿರುದ್ಧವಾಗಿ ಒಂದು ಮನವಿಯನ್ನ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ಇದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಗಮನ ಹರಿಸಿ ಇದನ್ನ ಇಲ್ಲಿಗೆ ಕೈಬಿಡಬೇಕಂತ ನಾವು ಕೇಳ್ಕೊಳ್ತೇವೆ. ಮಾನ್ಯರೇ, ಜನವಿರೋಧಿ ರೈತ ವಿರೋಧಿ ವಿದ್ಯುತ್ ಕಂಪನಿ ಖಾಸಗೀಕರಣವನ್ನು ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ವಿಚಾರ ಏನಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ 19 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಪರವಾನಗಿ ಕೋರಿ ದಿ ಟಾಟಾ ಪವರ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಸದರಿ ಖಾಸಗೀಕರಣವು ಜನವಿರೋಧಿ, ರೈತ ವಿರೋಧಿ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಮತ್ತು ರೈತರ ಜೀವನದ ಜೊತೆ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸುತ್ತದೆ. ಏಕೆಂದರೆ ವಿದ್ಯುತ್ ಒಂದು ವಾಣಿಜ್ಯವಲ್ಲದೆ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಜನಸಾಮಾನ್ಯರ ಉಸಿರಾಟದ ಒಂದು ಭಾಗವಾಗಿದೆ. ಹಾಗೂ ಈ ಜನವಿರೋಧಿ ಅನಾಗರಿಕ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದರಿಂದ ಆಗುತ್ತಿರುವ ಅನಾನುಕೂಲಗಳೇನೆಂದರೆ, ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ರದ್ದಾಗುವುದಲ್ಲದೆ ರೈತರ ಪಂಪ್ಸೆಟ್ಗಳಿಗೆ ಮೀಟರನ್ನು ಅಳವಡಿಸಬಹುದು. ಅದರಂತೆ ವೈದ್ಯಕೀಯ, ಸಣ್ಣ ಕೈಗಾರಿಕೆ ಕ್ಷೇತ್ರಕ್ಕೆ ನೇರ ಹೊರೆಯಾಗುವ ಸಂಭವವಾಗಬಹುದು. ಗೃಹ ಬಳಕೆದಾರರಿಗೆ ಗೃಹ ಜ್ಯೋತಿ, ಕುಟೀರ ಜ್ಯೋತಿ, ಗೃಹ ಜ್ಯೋತಿ, ಗಂಗಾ ಕಲ್ಯಾಣ ಯೋಜನೆ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರೈತರಿಗೆ ರಿಯಾಯಿತಿ ಸಬ್ಸಿಡಿ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ರೈತರಿಗೆ ಆರ್ಥಿಕ ಹೊರೆಯನ್ನು ಗುರಿಯಾಗುವ ಸಂಭವ ಇರುತ್ತದೆ. ವಿದ್ಯುತ್ ಕ್ಷೇತ್ರದ ನೌಕರಿಗೆ ಉದ್ಯೋಗದ ಭದ್ರತೆ, ಕಾರ್ಮಿಕ ಹಕ್ಕುಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಉಂಟಾಗಬಹುದು. ರಾಜ್ಯದ ಯುವಜನತೆ ಸರ್ಕಾರ ಉದ್ಯೋಗಗಳಿಂದ ವಂಚಿತರಾಗಬಹುದು. ಖಾಸಗಿ ಕಂಪನಿಯವರು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಹುದು. ವಿದ್ಯುತ್ ವೆಚ್ಚವನ್ನು ಖಾಸಗಿ ಕಂಪನಿಗಳು ಮತ್ತು ಮನಬಂದಂತೆ ದರ ನಿಗದಿಗೊಳಿಸಬಹುದು. ವಿದ್ಯುತ್ ಕ್ಷೇತ್ರಕ್ಕೆ ಸಾಮಾಜಿಕ ಹಿತ ಮತ್ತು ಸೇವೆಗಳ ಆದ್ಯತೆಯಿಂದ ತುಂಬ ಅನಾನುಕೂಲವಾಗಬಹುದು. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ವಿದ್ಯುತ್ ಖಾಸಗೀಕರಣವನ್ನು ತಿರಸ್ಕರಿಸದಿದ್ದರೆ ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ದು, ಜನವಿರೋಧಿ, ರೈತ ವಿರೋಧಿ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕೆಂದು ದಿ ಟಾಟಾ ಪವರ್ ಕಂಪನಿ ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ನಿಂದ ಚಾಮರಾಜನಗರದವರೆಗೂ ಸುಮಾರು 1 ಕೋಟಿಯಿಂದ 1.5 ಕೋಟಿ ಅರ್ಜಿಗಳನ್ನು ಆಕ್ಷೇಪಣಾ ಪತ್ರವನ್ನು ನಾವು ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಬಂಧುಗಳೇ, ಇವತ್ತು ನಾವು ಏನಾಗಿದೆ ಅಂದರೆ, ರೈತನ ನೋವಿನಲ್ಲಿ ಸಂಗತಿ ಏನಂದರೆ, ಬೀಜ ಗೊಬ್ಬರಗಳ ಬೆಲೆ ಏರಿಕೆ ಹಾಗೂ ವಿಪರೀತವಾದಂತಹ ಔಷಧಿ ವಿಚಾರ ವಿನಿಮಯಗಳನ್ನು ರೈತನ ಗಾಯದ ಮೇಲೆ ಬೆರೆ ಎಳೆಯುವಂಥ ಅನೇಕ ಸಂಘಟನೆಗಳು ನಮ್ಮ ಘಟನೆಗಳು ಸಂಭವಿಸುತ್ತಿದ್ದಾವೆ. ಅದರ ಗಾಯದ ಮೇಲೆ ಬೆರೆ ಎಳೆಯದಂತೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 19 ಕಂದಾಯ ಜಿಲ್ಲೆಗಳನ್ನು ಗುರುತಿಸಿ ದಿ ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದು ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದಲ್ಲಿ ನಡೆದು ಈ ಒರಿಸ್ಸಾ ರಾಜ್ಯದಲ್ಲಿ ತುಂಬ ಅನಾನುಕೂಲಗಳಾಗುವಂಥ ನಾವು ದಿನಪತ್ರಿಕೆಗಳನ್ನು ಕಾಣ್ತಾ ಇದ್ವಿ. ಅದರಂತೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗೀಕರಣ ಮಾಡಿದ್ದೇ ಆದರೆ ನಮ್ಮ ಗೃಹ ಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವಂತಹ ಒಂದು ಕೆಲಸಗಳನ್ನು ಆಗಿರ್ಬೋದು, ಈಗ ಅನೇಕ ಅನುಕೂಲಕ್ಕಿಂತ ಅನಾನುಕೂಲಗಳೇ ಆಗುವುದಂತ ಹೆಚ್ಚಾಗುತ್ತದೆ. ಆದ್ದರಿಂದ ದಯಮಾಡಿ ಬಂಧುಗಳೇ, ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನೆಲ್ಲ ಮನಗಂಡು ರೈತರಿಗೆ ಆಗುವಂಥ ಅನ್ಯಾಯಗಳನ್ನು ಮನಗಂಡು ಅದನ್ನು ಅರ್ಜಿಯನ್ನು ತಿರಸ್ಕರಿಸಿ ಈ ಯಥಾಸ್ಥಿತಿಯಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ಏನು ಈಗ ಬೆಸ್ಕಾಂ ಅವೆಲ್ಲ ಇದಾವೆ ಆ ಥರ ಮುಂದುವರಿಸಬೇಕಂತಂದು ನಾವು ವಿನಮ್ರತೆಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಿದ್ವಿ.
ದಯಮಾಡಿ ರೈತರ ಒಂದು ನೋವುಗಳಿಗೆ ಸ್ಪಂದಿಸ್ತಾರೆ ಅಂತಂದು ನಾವು ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ನಾಡ ಕಚೇರಿ ಉಪ ತಹಶೀಲ್ದಾರ್ ಅಂತ ನಮ್ಮ ಮೇಡಮರಿಗೂ ಹಾಗೂ ನಮ್ಮ ಸಾಹೇಬರು ಎಸ್ ಒ ಸಾಹೇಬರು ಬೋರಣ್ಣ ಸಾಹೇಬ್ರಿಗೂ ನಾವು ಕೊಟ್ಟಿದ್ವಿ. ಇದನ್ನು ಅವರು ಸರ್ಕಾರಕ್ಕೆ ಕಳಿಸುವಂಥ ಕೆಲಸಗಳನ್ನು ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಮೆಮೊರಂಡಮ್ ಕೊಟ್ಟಿರೋದನ್ನು ತಹಸೀಲ್ದಾರ್ ಅಂತ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾನು ರವಾನಿಸ್ತೀವಿ ಸರ್. ಈಗ ರೈತರು ಪ್ರತಿಭಟನೆ ಮುಖಾಂತರ ಖಾಸಗೀಕರಣವನ್ನು ವಿರೋಧಿಸ್ತಾ ಇರೋದ್ರಿಂದ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಮೇಲಧಿಕಾರಿ ಅವರಿಗೆ ನಾವು ತಲುಪಿಸ್ತಾ ಮುಂದೆ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತ